ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ನೀರಿಟ್ಟಿದ್ದೀನಿ. ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾಯಿರೋದು. ಒಂದು ಬೌಲ್ ತೊಗರಿಬೇಳೆ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಾದಮೇಲೆ ಮತ್ತೆ ನೀರು ನೋಡಿ ಕುದಿಯೋಕ್ಕೆ ಬರ್ತಾ ಇದೆ. ಕುದ್ದ ಮೇಲೆ ಆ ತೊಗರಿಬೇಳೆನ ತೊಳೆದಿಟ್ಟಿರೋದನ್ನು ಅದರೊಳಗಡೆ ಹಾಕಿ ಬೇಯಿಸ್ಕೋಬೇಕು ಮೆತ್ತಗೆ ಸ್ವಲ್ಪ. ಯುಗಾದಿ ಹಬ್ಬಕ್ಕೆ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಮಾಡ್ಕೋಬೋದು ಒಬ್ಬಟ್ಟು. ನೋಡಿ, ಬೆಂದಿದೆ, ಆಲ್ಮೋಸ್ಟ್ ಅರ್ಧ ಬೆಂದಿದೆ. ಇನ್ನು ಸ್ವಲ್ಪ ಬೇಯಬೇಕು. ನೋಡಿದೆ ಬೆಂದಿಲ್ಲ ಅಂತ, ಹಂಗೆ ಕಣ್ಣಲ್ಲೇ ನೋಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ. ನಾವು ಜಾಸ್ತಿ ಒಬ್ಬಟ್ಟು ಮಾಡ್ತಾಯಿರ್ತೀವಿ. ಸೊ ಇಲ್ಲಿ ಒಂದು ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು ಬೌಲು 2 ಬೌಲು ಇದನ್ನು ತೊಗೊಂಡಿನಿ ಮೈದಾ ಹಿಟ್ಟು. 2 ಬೌಲು ಮೈದಾ ಹಿಟ್ಟು ಸ್ಮೂತಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಕಲಿಸ್ತಾಯಿದ್ದೀನಿ. ಎರಡನ್ನೂ ಸೇರಿಸಿ ಕಲಿಸ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವು ಫಸ್ಟು ಸ್ವಲ್ಪ ಅದನ್ನು ಚಿರೋಟಿ ರವೆನ ಸ್ವಲ್ಪ ನೆನೆಸಿ ಆಮೇಲೆ ಮೈದಾ ಹಿಟ್ಟು ಹಾಕಿ ಕಲಿಸ್ಕೋಬೋದು. ಅರಿಶಿನ ಹಾಕಿಟ್ಟಿದ್ದೀನಿ. ಇಲ್ಲಿ ಬೇಳೆ ಬೇಯ್ತಾ ಅಂತ ನೋಡ್ತಾ ಇದ್ದೀನಿ. ಸೊ ಬೇಳೆ ಬೆಂದಿದೆ ಆಲ್ಮೋಸ್ಟು. ನೋಡಿ, ಫುಲ್ ಬೆಂದಿದೆ. ಇವಾಗ ನೋಡಿ ಬೆಂದಿದೆ. ಈಗ ಅದನ್ನು ಬಸ್ಕೋಬೇಕು. ಒಂದು ಫಿಲ್ಟ್ರ್ ಮಾಡಿಕೊಂಡು ಆಮೇಲೆ ನೋಡಿ ಈ ಕಡೆ ಕಲಿಸ್ತಾ ಇದ್ದೀನಿ. ಕೆಲವೊಬ್ರು ಉಪ್ಪು ಹಾಕ್ತಾರೆ, ನಾನು ಹಾಕಲ್ಲ ಉಪ್ಪು. ನೋಡಿ, ತೆಳುವಾಗಿ ಕಲಸಿಟ್ಕೊಂಡ್ರೆ, ಈಗ ನಾವು ಇದಿದೆಯಲ್ಲ ಯಾವುದು ರವೆ, ಚಿರೋಟಿ ರವೆ, ಅದು ಸ್ವಲ್ಪ ನೆಂದಿರಲ್ಲಲ್ವ, ಸ್ವಲ್ಪ ತೆಳುವಾಗಿ ಕಲಸಿದ್ರೆ ನೀಟಾಗಿ ಅದು ಇದಾಗುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದನ್ನು ಮುಚ್ಚಿ ಒಂದು ಹಾಫ್ ಆನ್ ಅವರ್ 1 ಅವರ್ ಬೇಕಾದ್ರೆ ಎಷ್ಟೊತ್ತಾದರೂ ಬಿಟ್ಕೋಬೋದು. ನೋಡಿ, ಅದನ್ನು ಮಾಡ್ಬಿಟ್ಟು ನೋಡಿ, ಅದನ್ನು ಮುಚ್ಚಿಟ್ಬಿಡೋದು. ಸೈಡಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮೇಲೆಲ್ಲ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನೆನ್ಕೊಳ್ಳಿ ಅಂತ ಮುಚ್ಚಿಡಬೇಕು. ಇಲ್ಲಾಂದ್ರೆ ಮೇಲೆ ಎಲ್ಲ ಒಣಗೋಗ್ಬಿಡುತ್ತೆ. ಸೊ ಮುಚ್ಚಿಡಬೇಕು. ಈ ಕಡೆ 1 ಬೌಲು ಬೇಳೆಗೆ 1 ಬೌಲು ಇದು ತೊಗೊಂಡಿದ್ದೀನಿ ಬೆಲ್ಲ. 1 ಬೌಲು ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಏಲಕ್ಕಿ ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನ ತುರಿ ಹಾಕ್ತೀನಿ 1 ಬೌಲು. ತೆಂಗಿನ ತುರಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕರಗೋ ತನಕ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ಟು ನೋಡಿ, ಅದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಆಗಬೇಕು. ಕಲಸಿ ಬಿಸಿ ಮಾಡಬೇಕು. ಬಿಸಿ ಮಾಡಿಬಿಟ್ಟು ಆಮೇಲೆ ನೋಡಿ ಚೆನ್ನಾಗಿ ಬಿಸಿ ಮಾಡಿದ್ರೆ ಬೆಲ್ಲ ಎಲ್ಲ ಕರಗುತ್ತೆ ಕ್ಲೀನಾಗಿ. ನೋಡಿ, ಇವಾಗ ಗ್ರೈಂಡ್ರಿಗೆ ಹಾಕಿದ್ದೀನಿ. ಸ್ವಲ್ಪನೇ ಜಾಸ್ತಿ ಇರಲಿಲ್ಲ, ಬೇಗ ನುಣ್ಣಗಾಯಿತು. ಸೊ ನುಣ್ಣಗಾದ್ಮೇಲೆ ಎಲ್ಲ ಎತ್ತಿಟ್ಕೊಂಡು ಉಂಡೆ ಮಾಡಿ ಸಣ್ಣ ಸಣ್ಣಗೆ ಉಂಡೆ ಮಾಡಿದೆ ಸ್ವಲ್ಪನೇ. ಸೊ ಮೈದಾ ಹಿಟ್ಟು ಎಲ್ಲ ಕಲಸಿಟ್ಟಿದ್ದಾಯಿತು. ನೋಡಿ, ಇಲ್ಲಿ ಒಬ್ಬಟ್ಟು ಇವಾಗ ತೊಟ್ಟೋದು. ಒಬ್ಬಟ್ಟು ತೊಟ್ಟಿದ್ರೆ ನೋಡಿ, ನಮ್ಮ ಉಂಡೆ ಹಾಕಿ ಕೊಡ್ತಾಯಿದ್ರು ಹಸ್ಬೆಂಡು. ಸೊ ಉಂಡೆ ಹಾಕಿ ನಾನು ತೊಟ್ತಾ ಇದ್ದೆ. ನೋಡಿ, ಇವಾಗ ಉಂಡೆ ಎಲ್ಲ ಅದನ್ನು ಕಣಕ ಅಂತಾರೆ, ಅದನ್ನು ತೆಗೆದುಬಿಟ್ಟು ಬೇಳೆದು ಹೂರಣ ಅದನ್ನು ತುಂಬಿಬಿಟ್ಟು ಮತ್ತು ಇವಾಗ ಅದನ್ನು ತೊಟ್ಕೊಂಡ್ರೆ ಬೇರೆ ಪೇಪರ್ನಲ್ಲಿ ಚೆನ್ನಾಗಿ ನೀಟಾಗಿ ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಪೇಪರ್ ಹಾಕ್ಕೋಬೇಕು. ಅದೇ ಕವರ್ ದೊಡ್ಡ ಕವರ್ ತೊಗೊಂಡಿದ್ದೀನಿ. ದೊಡ್ಡ ಕವರ್ಗೆ ಈಗ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದನ್ನೆಲ್ಲ ಇದು ಮಾಡಿಬಿಟ್ಟು ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ, ಈಗ ನೋಡಿ ಇವಾಗ ಅದನ್ನು ಹಾಕಿ ಎಳೆದ್ಬಿಟ್ರೆ ನೀಟಾಗಿ ತೆಳುವಾಗಿ ಬರುತ್ತೆ. ನೀವು ಯಾವ ಥರ ಶೇಪ್ ಬೇಕಾದ್ರೂ ತೊಗೋಬೋದು ಒಬ್ಬಟ್ಟು. ನೋಡಿ ಎಷ್ಟು ತೆಳುವಾಗಿ ಬಂತು ಒಬ್ಬಟ್ಟು. ನೋಡಿ, ಆಯಿತು. ಸೊ ನಾವು ಈ ಥರ ಮಾಡ್ತೀವಿ. ನೋಡಿ, ಇವಾಗ ಅದನ್ನು ತವ ಮೇಲೆ ಹಾಕೋಣ. ಓಕೆ, ತವ ಮೇಲೆ ನೋಡಿ ಹಾಕಿದೆ. ತವ ಮೇಲೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಲ್ಲ ಸುತ್ತ ನೀಟಾಗಿ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ನಾವು ತೆಂಗಿನಕಾಯಿ ರಸ ಮಾಡ್ಕೊಬೋದು. ತುಪ್ಪ ಹಾಕ್ಕೊಂಡು ಒಂದು ಬಾಳೆಹಣ್ಣು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.
ನೋಡಿ ಕಡಲೆಬೇಳೆಲಿ ಮಾಡ್ತಾರೆ, ನಾವು ತೊಗರಿಬೇಳೆ ಒಬ್ಬಟ್ಟು ಮಾಡಿದ್ದೀನಿ ನೋಡಿ. ಸೊ ಎಷ್ಟು ಒಬ್ಬಟ್ಟಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.